ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಿಹಿ ಗೆಣಸಿನ ಪರಾಟ. ಎಲ್ಲರ ಮನೆಯಲ್ಲೂ ಆಲೂ ಪರಾಟ, ಪನ್ನೀರ್ ಪರಾಟ, ಆನಿಯನ್ ಪರಾಟ ಮಾಡ್ತಾನೆ ಇರ್ತೀವಿ. ಸೀಸನಲ್ಲಿ ಸಿಗುವಂಥ ಸಿಹಿ ಗೆಣಸನ್ನ ಬಳಸ್ಕೊಂಡು ಒಂದು ರುಚಿಯಾಗಿರೋಂಥ ಪರಾಟನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿಟ್ಕೊಂಡಿರುವಂಥ ಸಿಹಿ ಗೆಣಸನ್ನು ಹಾಕಿ ಸಿಪ್ಪೆ ತೆಗೆದು ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮ್ಯಾಶರಿಂದನಾದ್ರೂ ಮ್ಯಾಶ್ ಮಾಡ್ಕೋಬೋದು, ಇಲ್ಲ ತುರಿದಾದ್ರೂ ಸೇರಿಸ್ಕೋಬೋದು, ಇಲ್ಲ ಕೈಯಿಂದನಾದ್ರೂ ಮ್ಯಾಶ್ ಮಾಡ್ಕೋಬೋದು. ಈ ಥರ ಮ್ಯಾಶ್ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಸೇರಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಹೊಂದಿಸ್ಕೊಂಡು ಸ್ವಲ್ಪನೂ ಕೂಡ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಮಾಡ್ಕೋಬೇಕು. ಇದನ್ನೆಲ್ಲ ನಾನು ಹಸಿಯಾಗೇ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹಸಿಯಾಗಿ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮಸಾಲೆನೂ ಕೂಡ ಫ್ರೈ ಮಾಡಿಕೊಂಡು ಅದಾದ ನಂತರ ಸಿಹಿ ಗೆಣಸನ್ನು ಹಾಕಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೋತೀವಲ್ವ ಆ ಥರ ಸಹ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಇನ್ನು ನಾರ್ಮಲಾಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವೈನ್, ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಳಸ್ಕೊಂಡು ಹಿಟ್ಟನ್ನು ಸೂಪರ್ ಸಾಫ್ಟಾಗೇ ಕಲಿಸ್ಕೋಬೇಕು. ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ವ ಆ ಥರ ಕಲಿಸ್ಕೊಂಡು ಪರಾಟನ ಮಾಡಿಕೊಂಡ್ರೆ ಲಟ್ಸೋವಾಗ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೊಂಡು ಮೊದಲಿಗೆ ಪೂರಿ ಥರ ಒತ್ಕೊಂಡು ಅದಾದ ನಂತರ ಮಧ್ಯದಲ್ಲಿ ಸ್ಟಫಿಂಗ್ನ ಹಾಕಿ ಇದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು. ನಿಧಾನವಾಗಿ ನೋಡ್ಕೊಳ್ಳಿ ಯಾವ ಥರ ಕ್ಲೋಸ್ ಆಗಿದೆ ಅಂತ. ಇನ್ನು ಎಕ್ಸ್ಟ್ರಾ ಹಿಟ್ಟೇನಿತ್ತು ಅದನ್ನು ತೆಗೆದು ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ನಿಧಾನವಾಗಿಯೇ ಲಟ್ಟಿಸ್ಕೊಳ್ಳಿ, ಎಲ್ಲೂ ಕೂಡ ಕಿತ್ತೋಗೋದಿಲ್ಲ. ಒಂದು ಕಡೆ ತೆಳುವಾಗಿ ಇನ್ನೊಂದು ಕಡೆ ಮಂದವಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಲ್ಲ ಕಡೆ ಸಮ ಪ್ರಮಾಣದಲ್ಲಿ ಇರಬೇಕು, ಆ ಥರ ಲಟ್ಟಿಸ್ಕೊಳ್ಳಿ. ನೋಡಿ, ಎಲ್ಲೂ ಸಹ ಕಿತ್ತೋಗಿಲ್ಲ, ಯಾವ ಸೈಡಲ್ಲೂ ಸಹ ಕಿತ್ತೋಗಿರೋದಿಲ್ಲ. ಈ ಥರ ಲಟ್ಟಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಎಲ್ಲನೂ ಕೂಡ ಒಟ್ಟಿಗೆ ಲಟ್ಸಿ ಬೇಯಿಸ್ಕೋತೀನಿ ಅಂದರೆ ಮೇಲ್ಗಡೆ ಎಲ್ಲ ಡ್ರೈ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅವಾಗಲೇ ಲಟ್ಸಿ ಬೇಯಿಸ್ಕೊಂಡ್ರೆ ಈ ಪರಾಟ ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ಚಪಾತಿ ಹೆಂಚನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಲಟ್ಸಿರುವಂಥ ಪರಾಟನ ಹಾಕಿ ಎರಡೂ ಸೈಡು ಕೂಡ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದ್ರೂ ಹಾಕಿ ಈ ಥರ ಬ್ಲ್ಯಾಕ್ ಡಾಟ್ಸ್ ಬರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕು. ಇನ್ನು ಚಪಾತಿ ಉಬ್ಬಿ ಬರುತ್ತಲ್ವ ಅದೇ ಥರನೇ ಬರುತ್ತೆ, ಸೇಮ್ ನಮಗೆ ಒಬ್ಬಟ್ಟು ಥರನೇ ಕಾಣಿಸ್ತಾ ಇರುತ್ತೆ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದನ್ನು ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋದು. ನೀವು ಉಪ್ಪಿನಕಾಯಿ ಜೊತೆನಾದ್ರೂ ಸರ್ವ್ ಮಾಡ್ಕೋಬೋದು, ಚಟ್ನಿ ಪುಡಿ ಅಥವಾ ಈ ಥರ ಮೊಸರು ಜೊತೆ ಸಹ ಸರ್ವ್ ಮಾಡ್ಕೋಬೋದು. ನಾನಿವತ್ತು ಮೊಸರು, ಚಟ್ನಿ ಪುಡಿ, ಹಸಿ ಈರುಳ್ಳಿ, ಮೆಣಸಿನ್ಕಾಯಿನ ಹಾಕಿ ಸರ್ವ್ ಮಾಡಿದೆ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿ ಈ ಥರ ಸವರಿ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಈ ಥರ ಒಮ್ಮೆ ಸಿಹಿ ಗೆಣಸನ್ನ ಬಳಸ್ಕೊಂಡು ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಸೀಸನ್ ಅಲ್ವಾ, ಎಲ್ಲ ಕಡೆ ಆರಾಮಾಗಿ ಸಿಗುತ್ತೆ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.